ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು. ಸ್ನೇಹಿತರೆ, ನಾನು ನಿಂತಿರುವಂಥ ಜಾಗ ಇವತ್ತು ವೈದ್ಯನಾಥಪುರ ಅಂತೇಳಿ, ಮದ್ದೂರು ತಾಲೂಕಿನ ವೈದ್ಯನಾಥಪುರ ಅಂತೇಳಿ ಸಿಂಶಾ ನದಿ ಬರುತ್ತೆ. ಅದರ ಪಕ್ಕದಲ್ಲೇ ನಮ್ಮದು ಹಾಲೂರು ಅಂತೇಳಿ. ಸ್ನೇಹಿತರೆ, ಇಲ್ಲಿ ನಾನು ಇವತ್ತು ನಿಂತಿರುವ ಒಂದು ಸ್ಥಳದಲ್ಲಿ ಒಂದು ಕಲ್ಲಿನ ಮಂಟಪ ಇದೆ ಸ್ನೇಹಿತರೆ. ಇದು ಬಹಳಷ್ಟು ಪುರಾತನ ಕಾಲದ ಒಂದು ಕಲ್ಲಿನ ಮಂಟಪ. ಸದ್ಯ ಇದನ್ನು ಒಂದಷ್ಟು ಬಣ್ಣ ಹೊಡೆದು ಒಂದಷ್ಟು ಸುಸ್ಥಿತಿಯಲ್ಲಿ ಏನೋ ಒಂದು ಇಟ್ಟಿದ್ದಾರೆ ಸ್ನೇಹಿತರೆ. ನಿಜವಾಗ್ಲೂ ಇದು ಪುರಾತನ ಕಾಲದ ಒಂದು ಇತಿಹಾಸವನ್ನು ಉಳ್ಳಂಥ ಒಂದು ಮಂಟಪ, ಕಲ್ಲಿನ ಮಂಟಪ ಅಂತ ಹೇಳ್ಬೋದು ಸ್ನೇಹಿತರೆ. ಇದರ ಬಗ್ಗೆ ನಾನು ಇತಿಹಾಸಕಾರನಲ್ಲ ಸ್ನೇಹಿತರೆ, ಹಾಗಾಗಿ ನನಗೆ ಇತಿಹಾಸ ಹೇಳೋದಕ್ಕೆ ಇದು ಅಸಾಧ್ಯವಾದ ಮಾತು. ಒಟ್ಟಿನಲ್ಲಿ ವೈದ್ಯನಾಥೇಶ್ವರ ದೇವಸ್ಥಾನ ಇದೆ ಸ್ನೇಹಿತರೆ. ಹಾಗೆಯೇ ಮದ್ದೂರಿನಲ್ಲಿ ಉಗ್ರನರಸಿಂಹ ದೇವಸ್ಥಾನ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಇದು ಆ ಒಂದು ಹಿನ್ನೆಲೆಯಲ್ಲಿ ಮಾಡಿರ್ತಕ್ಕಂಥ ಒಂದು ಮಂಟಪ, ಕಲ್ಲಿನ ಮಂಟಪ ಅಂತ ನಾನು ಅಂದ್ಕೊಳ್ತೀನಿ ಸ್ನೇಹಿತರೆ. ಇದರ ಇತಿಹಾಸ ನನಗೆ ಗೊತ್ತಿಲ್ಲ. ಹಾಗಾಗಿ ನಿಮಗೆಲ್ಲ ಇದರ ಪರಿಚಯ ಮಾಡ್ಕೊಳ್ಳೋಣ ಅಂಥೇಳಿ ಈ ಥರ ಮಾಡ್ತಾಯಿದ್ದೀನಿ. ನೋಡಿ, ಯಾವ ದೇವರ ಫೋಟೋಗಳು ಇಲ್ಲಿ, ಪಾಪ ಅನಾಥ ದೇವರ ಫೋಟೋಗಳನ್ನು ಇಲ್ಲಿ ಪಾಪ ಅವ್ರ ಮನೆಯಲ್ಲಿ ಇಟ್ಕೊಳ್ಳೋಕ್ಕಾಗಲಿಲ್ಲ ಅಂತ ಕಾಣಿಸ್ತದೆ. ಅಂದರೆ ದೇವರು, ಅಯ್ಯೋ ಪಾಪ, ಇದು ಎಲ್ಲ ಅನಾಚಾರ. ಈ ಥರ ತಂದು ಈಗ ಬಿಸಾಕೋದು ಅನಾಚಾರ ಸ್ನೇಹಿತರೆ. ಇದರ ಬಗ್ಗೆ ನಾನು ಒಂದಿಷ್ಟು ವಿಚಾರಗಳನ್ನು ತಮ್ಮಲ್ಲಿ ಹೇಳ್ಕೊಳ್ಳೋದಕ್ಕೆ ನನ್ನ ಮನದಾಳದ ಮಾತು ಅಂತೇಳಿ ನನ್ನ ಯೂಟ್ಯೂಬ್ ಚಾನಲ್ ಚೆನ್ನಪ್ಪ AC ಅಂತೇಳಿ ಸ್ನೇಹಿತರೆ, ಆ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ದಯಮಾಡಿ ಅಲ್ಲಿ ನೋಡಿ ತಮ್ಮ ಅಭಿಪ್ರಾಯ ತಿಳಿಸಿ. ಇದು ಏನು ಇತಿಹಾಸವನ್ನು ಉಳ್ಳಂಥದ್ದು. ಇದರ ಇತಿಹಾಸವನ್ನು ಏನು ಪುರಾತತ್ವ ಇಲಾಖೆ ಇದರ ಮೇಲೆ ಗಮನಿಸಿ ಸರ್ಕಾರದ ಒಂದು ಸುಪರ್ದಿಗೆ ತಗೊಂಡು ಇದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಒಂದು ಸರ್ಕಾರದ ಕೆಲಸ ಅಂತ ನಾನಾದರೂ ಭಾವಿಸ್ತೀನಿ ಸ್ನೇಹಿತರೆ. ನಾನೊಂದು ಸಮಾಜ ಸೇವೆ ಮಾಡುವ ಒಂದು ಉದ್ದೇಶದಿಂದ ನಿವೃತ್ತಿ ಹೊಂದಿದ್ದೀನಿ. 2023 ಮಾರ್ಚಿನಲ್ಲಿ ಸೋಮನಹಳ್ಳಿ SCMM ಪ್ರೌಢಶಾಲೆಯಲ್ಲಿ ನಾನು ಗಣಿತ ವಿಜ್ಞಾನ ಶಿಕ್ಷಕನಾಗಿದ್ದೆ ಸ್ನೇಹಿತರೆ. ಸೊ ಅಲ್ಲಿಂದ ನಾನು ಈಗ ಆರಾಮಾಗಿದ್ದೀನಿ. ಹಾಗಾಗಿ ಇದನ್ನೆಲ್ಲ ತಿಳಿಸೋಣ, ಇದರ ಬಗ್ಗೆ ಇದರ ರಹಸ್ಯವನ್ನು ಬಯಲು ಮಾಡಬೇಕು. ಏನು ಪುರಾತತ್ವ ಇಲಾಖೆ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಏನು ಅದರ ಒಂದು ಹಿನ್ನೆಲೆ ತಿಳಿಸ್ಬೇಕು ಅಂತ ಹೇಳಿ, ಅದರ ಸುತ್ತಲೂ ಏನಾದರೂ ಒಂದು ಇದನ್ನು ಬೇಲಿ ಹಾಕಿ ಇದನ್ನು ಒಂದು ಸ್ಮಾರಕವಾಗಿ ಅದನ್ನು ಉಳಿಸ್ಕೊಳ್ಬೇಕಾದದ್ದು ಧರ್ಮ ಅಲ್ವೇ ಸ್ನೇಹಿತರೆ? ಯಾರ್ದೋ ಏನೋ ಜಮೀನು ಯಾರ್ದೋ ಅಂತ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಇದು ಏನಾಗಿದೆ ಅಂತ ನಾನು ತಿಳಿಯಲಾರೆ. ನಾನು ಇಲ್ಲಿ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೂ ಬಂದಿಲ್ಲ ಸ್ನೇಹಿತರೆ. ಒಟ್ಟಿನಲ್ಲಿ ಒಂದು ಸ್ಮಾರಕಗಳು ರಕ್ಷಣೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಅಂದ್ಕೊಳ್ತೀನಿ ಸ್ನೇಹಿತರೆ. ಸ್ಮಾರಕಗಳ ರಕ್ಷಣೆ. ಹೀಗೆ ಒಂದು ಕೋಡಹಳ್ಳಿ ಬಳಿ ಇದೇ ಥರ ಒಂದು ಮಂಟಪ ಇದೆ. ಹಾಗೆಯೇ ಈ ಒಂದು ಹೊಳೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಕೆಲವರು ಸೈಟ್ ಮಾಡಿಬಿಟ್ಟಿದ್ದಾರೆ. ಅದರ ಒಳಗಡೆ ಒಂದು ಸೈಟ್ ಮಾಡಿ ಅಲ್ಲೂ ಕೂಡ ಮಂಟಪನ ಒಂದು ಸ್ವಲ್ಪ ರಕ್ಷಣೆ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ಇತಿಹಾಸ ಉಳ್ಳಂತಹ ವಾಸ್ತುಶಿಲ್ಪಗಳು ಇದೆಲ್ಲ ಸ್ನೇಹಿತರೆ. ನಿಜವಾಗ್ಲೂ ಇದನ್ನು ರಕ್ಷಣೆ ಮಾಡಬೇಕು ಅಂತ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಷ್ಟೇ, ನನ್ನ ಒಂದು ಕೋರಿಕೆ. ಇದನ್ನು ಉಳಿಸ್ಬೇಕು ಮುಂದಿನ ಸಂತತಿಗೆ. ಯಾವ ಕಾಲದಲ್ಲಿ ಯಾರು ಪುಣ್ಯಾತ್ಮ ಇದನ್ನು ರಚನೆ ಮಾಡಿ ಇದನ್ನು ಮಂಟಪ ಹಾಗೆ ಏನಕ್ಕೆ ಬಳಸ್ಕೊಂಡಿದ್ರೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಇದನ್ನು ಪುರಾತತ್ವ ಇಲಾಖೆ ಸರ್ಕಾರ ಸುಪರ್ದಿಗೆ ತಗೊಂಡು ಇದನ್ನು ಸ್ಮಾರಕವಾಗಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಬೇಡಿಕೆ ಸ್ನೇಹಿತರೆ. ಸರ್ಕಾರ ಅಂದ್ರೇನು, ಜನಪ್ರತಿನಿಧಿಗಳು ನಮ್ಮ ಏನು ಸರ್ಕಾರದ
ಮಿನಿಸ್ಟರ್ಗಳಿದ್ದೀರಿ, ಮುಖ್ಯಮಂತ್ರಿಗಳು ಇಂಥವುದನ್ನೆಲ್ಲ ಗಮನಿಸಿ ದಯಮಾಡಿ ರಕ್ಷಣೆ ಮಾಡಬೇಕು ಅನ್ನೋದು ನನ್ನ ಒಂದು ಕೋರಿಕೆ ಸ್ನೇಹಿತರೆ. ಇದರಲ್ಲೇನು ಪ್ರಚಾರ ಅನ್ನೋದೇನು ಇಲ್ಲ ನನಗೆ. ದಯಮಾಡಿ ಇದನ್ನೆಲ್ಲ ಉಳಿಸ್ಬೇಕು ಮುಂದಿನ ಸಂತತಿಗೆ, ಅಂದರೆ ನಮ್ಮ ಮುಂದಿನ ಒಂದು ತಲೆಮಾರಿಗೆ ಇದರ ಉಳ್ಕೋಬೇಕು ಅಂತಕ್ಕಂಥದ್ದು. ಆಮೇಲೆ ಇದರ ರಹಸ್ಯ ಬೇಕು, ರಹಸ್ಯವನ್ನು ಇಲ್ಲಿ ಕಾಪಾಡಬೇಕಾಗಿರ್ತಕ್ಕಂಥದ್ದು, ಇದನ್ನು ತನ್ನ ಸುಪರ್ದಿಗೆ ತಗೊಳ್ಬೇಕಾಗಿರುವಂಥದ್ದು ಸರ್ಕಾರದ ಕೆಲಸ ಅಂತ ನಾನಾದರೂ ಭಾವಿಸ್ತೀನಿ ಸ್ನೇಹಿತರೆ. ಯಾರು ಕಬಳಿಕೆ ಮಾಡಿದ್ದಾರೋ ಏನು ಅದು ನನಗೆ ಗೊತ್ತಿಲ್ಲ. ನಮ್ಮ ಶಿಕ್ಷಕರ ಬಡಾವಣೆ ನಾನಿರೋದು ಸ್ನೇಹಿತರೆ. ಆ ಶಿಕ್ಷಕನ ಬಡಾವಣೆಯಲ್ಲಿ ಒಂದು ಕಲ್ಯಾಣಿ ಇತ್ತು. ಆ ಕಲ್ಯಾಣಿ 23 ಕುಂಟೆ ಕಲ್ಯಾಣಿಯನ್ನು ಯಾರೋ ಒಬ್ಬ ಕಬಳಿಸೋಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ಈಗ ಅದು ಒಂದು ಸರ್ಕಾರದ ಸುಪರ್ದಿಗೆ ತಗೊಂಡು ತಹಸೀಲ್ದಾರ್ ಅವರು ಮಹಜೂರು ಮಾಡಿ ಅದನ್ನು ಒಂದು ಏನು ಪಾರ್ಕ್ ಆಗಿ ನಿರ್ಮಾಣ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾನ್ಯ ಶಾಸಕರಾದ ಉದಯ್ ಸರ್ ಅವರು ಬಂದಿದ್ದರು. ಅವರು ಗಮನಕ್ಕೆ ನಾನು ತಂದೆ. ಅದೆಲ್ಲ ಕಲ್ಯಾಣಿ ಸ್ನೇಹಿತರೆ. ಇದೆಲ್ಲ ಸರ್ಕಾರದ ಏನು ನಿರ್ಲಕ್ಷ್ಯಕ್ಕೆ ಒಳಗಾಗಿ ಎಷ್ಟೋ ಜನ ಲೂಟಿ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ನಿಜವಾಗ್ಲೂ ಸರ್ಕಾರದ ಭೂಮಿ ಈ ಥರ ಲೂಟಿ ಆಗೋದು ಒಳ್ಳೆಯದಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.